ಜಮೀನುಗಳು ರೈತರ ಜಮೀನು ಎಲ್ಲೂ ಏನಾಗಿಲ್ಲ ಇವರು. ಆದ್ರೆ ಇದನ್ನ ಹೀಗೆ ಮುಂದುವರೆದರೆ ಕಾಂಗ್ರೆಸ್ಗರನ್ನ ಓಡಿಸಾಡಿ ಹೊಡಿತಾರೆ ಅನ್ನುವಂತ ನಾಳೆ ಅವ್ರನ್ನ ಒಲಿಸ್ಕೊಂಡಾರ. ಅವ್ರು BJP ಒಲಿಸ್ಕೊಂಡು ಮನೆಗೆ ಮಕ್ಕೊಂಡಾರ. ಅವ್ರಿಗೆ ನಮಗೇನು ಹೇಳ್ತಾರೆ ಕಾಂಗ್ರೆಸ್ಗೆ 140 ವರ್ಷ ಇತಿಹಾಸ ಇದೆ. ಅನೇಕ ಆಡಳಿತಗಳು ನಡೆಸಿರ್ತಕ್ಕಂಥ ಉತ್ತಮ ಆಡಳಿತ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಈಶ್ವರಪ್ಪನವ್ರ ಬಗ್ಗೆ ಮಾತು ಕೇಳಬೇಕೇನು? ಅವ್ರ ಪಾರ್ಟಿಯವರು ಒದ್ದು ಮನೆಗೆ ಕುಂದಿರ್ತಾರೆ, ಜನರೂ ಡಿಪಾಸಿಟ್ ಜಪ್ತು ಮಾಡಿ ಮನೆಗೆ ಕುಂದಿರ್ತಾರೆ. ಅವ್ರು ಏನು ಹೇಳ್ತಾರೆ? ಅವ್ರ ಹೇಳಿಕೆಗೆ ಏನಾದರೂ ಇಂಪಾರ್ಟೆನ್ಸ್ ಐತೆ? ಅವ್ರ ಮಾತು ಕೇಳ್ಕೋಬೇಕು ನಾವು. ಬಸ್ ಫ್ರೀದು ಗಂಡು ಮಕ್ಕಳಿಗೂ ಕೂಡ ಬಸ್ ಫ್ರೀ ಮಾಡೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳಿರೋದು. ನೋಡಿ, ಅನೇಕ ವಿಚಾರಗಳು ಬರ್ತಿರ್ತಾವೆ, ಜನರು ಮಾತಾಡ್ತಾ ಇರ್ತಾರೆ. ಕೆಲವರು ಕೇಳ್ತಾ ಇದ್ದಾರೆ ನಮಗೂ ಯಾಕೆ ಅವಕಾಶ ಕೊಡಬಾರ್ದು ಅಂತೇಳಿ. ಜನರಲ್ ಆಗಿ ಚರ್ಚೆ ಮಾಡಿದ್ದಾರೆ. ಅದು ನೋಡೋಣ ಅಂತ ಮುಂದೆ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ. ಇನ್ನು ಬಜೆಟ್ಗೆ ಇನ್ನೂ 2-3 ತಿಂಗಳು ಟೈಮ್ ಅದ. ಆ ಸಮಯ ಬಂದಾಗ ಏನೇನು ಬೇಕು, ಜನರು ಏನೇನು ಹೇಳ್ತಾರೆ. ಯಾಕಂದರೆ ಸರ್ಕಾರ ಇರೋದು ರೂಲ್ಸು ರೆಗ್ಯುಲೇಷನ್ಸ್ ಯಾವಾಗಲೂ ಜನಪರವಾಗಿ ಬದಲಾವಣೆ ಆಗ್ತಿರ್ತವೆ. ಅದೇ ರೀತಿಯಾಗಿ ಯೋಜನೆಗಳು ಮತ್ತು ನಮ್ಮ ಪ್ಲ್ಯಾನಿಂಗು ಬಜೆಟು ಅದೇ ರೀತಿ ಆಗ್ತಿರ್ತದೆ. ಬರೋ ಜನಗಳಲ್ಲಿ ಏನು ಫೀಡ್ಬ್ಯಾಕ್ ಬರ್ತೋ ಅದ್ರ ಪ್ರಕಾರ ಮುಂದಿನ ಬಜೆಟ್ನಲ್ಲಿ ಆ ರೀತಿ ಅಂತ RTPS ಏನಾದರೂ ಕಾಡ್ತಾ ಇದೆಯಾ? ಯಾಕಂದ್ರೆ ಜಮೀರ್ ಅಹಮದ್ ಅವರ ಹೇಳಿಕೆನೇ ಕೂಡ ಕಂಟಕ ಆಯ್ತಲ್ಲ. ಈಗ ಚುನಾವಣೆ ಆಗ್ಯದ. ಚುನಾವಣೆ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಘಟನೆಗಳು ನಡೀತೇವೆ. ಆ ಘಟನೆಗಳು ಜನರು ಯಾವ ರೀತಿಯಾಗಿ ಅವರು ನಿರ್ಧಾರ ತಗೊತಾರೋ ಮುಂದೆ ರಿಸಲ್ಟ್ ಬರ್ತದೆ 23ನೇ ತಾರೀಕು. ಸೋಲು ಗೆಲುವು ಪ್ರಶ್ನೆ ಇಲ್ಲ. ಈ 3 ಮಂದಿ ಏನು ನಮಗೆ ಬಂದರೂ ಏನು ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಆಗುವಂಥದ್ದಿಲ್ಲ. 3 ಸೋತರೂ ಏನು ಆಗುವಂಥದ್ದೇನಿಲ್ಲ. ಹೌದಾ? 136 ಮಂದಿ ನಮ್ಮ ಜೊತೆಲಿದ್ದಾರೆ. ಹಾಗಾಗಿ ಏನಾದರೂ ಚುನಾವಣೆ ನಡೆದ ಚುನಾವಣೆ ಯಾವ ರೀತಿ ನಡೀತಾ ಇದೆ, ಏನು ನಡೆದ್ರು, ಯಾವ ರೀತಿ ಆಗಿದೆ ಎಂಬುದು ಜನರು ಮಾತಾಡ್ತಾ ಇದ್ದಾರೆ. ಈಗಾಗಲೇ ಅವ್ರು ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಮೋದಿ, ಅಮಿತ್ ಶಾ, ಈ ಕುಮಾರಸ್ವಾಮಿ ಅವರು ಕೂಡಿ ಯಾವ ರೀತಿ ಚುನಾವಣೆಗಳು ಮಾಡಿದರು, ಬೊಮ್ಮಾಯಿನವರಲ್ಲಿ ಕೂಡ್ಕೊಂಡು BJP ಅವರು ಯಾವ ರೀತಿ ಮಾಡಿದ್ರು, ಯಾವ ರೀತಿ ಜನರಿಗೆ ಮತದಾರರಿಗೆ ಪ್ರಚೋದನೆ ಕೊಟ್ಟರು, ಎಷ್ಟು ಏನು ಮಾಡೋದು ಎಲ್ಲ ಇದೆ, ಎಲ್ಲ ಹೊರಗೆ ಬರ್ತದೆ. ಈಗ ಅಲ್ಲ, ಈಶ್ವರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಈ